ದಿವಾಳಿತನವನ್ನ ರಾಜ್ಯಕ್ಕೆ ಕೊಟ್ಟಿರುವಂತ ಗ್ಯಾರಂಟಿಯಾಗಿ ದಿವಾಳಿತನವನ್ನ ಕೊಟ್ಟಿರುವಂತ ಸರ್ಕಾರ ಏನೇನಿದ್ರಿ ಇದು ಕಾಂಗ್ರೆಸ್ ಸರ್ಕಾರ, ಹಗರಣದ ಸರ್ಕಾರ. ಗ್ಯಾರಂಟಿಯಾಗಿ ಹಗರಣವನ್ನ ಮಾಡ್ತಿರುವಂತರು, ಗ್ಯಾರಂಟಿಯಾಗಿ ಭ್ರಷ್ಟಾಚಾರವನ್ನ ಮಾಡ್ತಿರುವಂತರು ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ರೈತರ ಹಿತ ಕಾಪಾಡಲು ವಿಫಲರಾಗಿದ್ದಾರೆ. ರೈತರಿಗೆ ಬೆಂಬಲ ಬೆಲೆ ಕೊಡಲ್ಲ. ಕೇಂದ್ರ ಸರ್ಕಾರ ಹೇಗೆ ಬೆಂಬಲ ಬೆಲೆಯನ್ನು ಕೊಡ್ತಾರೋ ಆ ರೀತಿ ಬೆಂಬಲ ಬೆಲೆಯನ್ನು ಕೊಡಲ್ಲ. ರೈತರಿಗೆ ಸಿಕ್ಕಿರುವಂತ ಯೂರಿಯಾನು ಕಳ್ಳಸಂತೆ ಮಾರ್ಕೆಟ್ ನಲ್ಲಿ ಮಾರ್ಕೊಳ್ಳುವಂತ ಏನಾರ ಒಂದು ಸರ್ಕಾರ, ಕೀಳ್ಮಟ್ಟದ ಒಂದು ಸರ್ಕಾರ ಎಲ್ಲಾರು ನೋಡ್ಬೋದು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಏನಾರ ಒಂದು ಪಾಪ BSc ಓದ್ಬೇಕು ಅಂತ ಮಕ್ಕಳು ಏನೋ ಮುಂದೆ ಬಂದ್ರೆ BSc ಓದ್ಲಿಕ್ಕೆ, ಅಲ್ಲೂ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಬೋಗಸ್. ಚಿತ್ರದುರ್ಗದಲ್ಲಿ ನೋಡಿದಿರಲ್ಲ, ಕಾಪಿ ಓಡಿಸ್ಬಿಟ್ಟು, ಎಷ್ಟು ಜನ ಕಾಪಿ ಓಡಿಸ್ಬಿಟ್ಟು ಇವತ್ತು ಅದನ್ನ ಪುನರ್ ಪರೀಕ್ಷೆ ಮಾಡ್ತೀರಿ, ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ತನಿಖೆ ಮಾಡ್ತೀನಿ ಅಂತ ಹೇಳಿದಾರ, SIT ಮಾಡ್ತೀನಿ ಅಂತ ಹೇಳಿದಾರ, CID ತನಿಖೆಯನ್ನು ಮಾಡ್ತೀನಿ ಅಂತ ಹೇಳಿದಾರ. ಯೂರಿಯಾನ ಕಳಸಂತೆನಲ್ಲಿ ಮಾರ್ಕೊಂಡಿರೋಂತ ಕೀಳುಮಟ್ಟದ ಒಂದು ಸರ್ಕಾರ ಏನಾರಿದ್ರೆ ಇಲ್ಲೇ ನೋಡ್ಬೋದು ನೀವು. ಮತ್ತೆ ಅಧಿಕಾರಕ್ಕೆ ಗುದ್ದಾಟ, ಒಬ್ರು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಇನ್ನೊಬ್ರು ಕುರ್ಚಿ ಕಿತ್ಕೊಳ್ಳಕ್ಕೆ, ಒಬ್ರು ಕುರ್ಚಿ ಉಳಿಸ್ಕೊಳ್ಳಕ್ಕೆ ಇನ್ನೊಬ್ರು ಕುರ್ಚಿ ಕಿತ್ಕೊಳ್ಳಕ್ಕೆ, ಇಷ್ಟು ಅಧಿಕಾರ ಕೊಟ್ಟು ಭ್ರಷ್ಟಾಚಾರ ಮಾಡಿ ಸ್ವಜನ ಪಕ್ಷಪಾತ, ಎಲ್ಲೆಲ್ಲೂ ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ. ಕಾನೂನು ಸುವ್ಯವಸ್ಥೆ ಅಂತೂ ಕೇಳಲೇಬೇಡಿ. ಆತಂಕವಾದಿಗಳು ನಮ್ಮ ಸೋದರರು ರಾಮೇಶ್ವರಂ ಕೆಫೆ ಮೇಲೆ ಬಾಂಬ್ ಹಾಕ್ತರು, ಅದ್ಯಾರೋ ವ್ಯಾಪಾರದ ಸಮಸ್ಯೆ ಅನ್ನೋದು. ಕುಕ್ಕರ್ ಬಾಂಬ್ ಹಾಕ್ತಾರೆ ನಮ್ಮ ಸೋದರರು. ಸ್ಟೇಷನ್ ಮೇಲೆ ಹೋಗಿ ಪೊಲೀಸವ್ರಿಗೆ ಹೊಡೆದ್ರು ಕೇಸ್ ಹಿಂದೆ ಪಡಿತೀವಿ. ನಮ್ಗೆ ಹೊಡಿರಿ, ಪೊಲೀಸರಿಗೆ ತೊಂದರೆ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ತೀರಾ, ತೊಂದರೆ ಇಲ್ಲ. ನೀವೆಲ್ಲ ನಮ್ಮ ಸೋದರರು, ನಿಮ್ ಕೇಸ್ ಎಲ್ಲ ಹಿಂದೆ ಪಡಿತೀವಿ. ನ್ಯಾಯಾಲಯ ಇಂಟರ್ವೆನ್ ಆಗಿ ಈ ಕೇಸ್ಗಳನ್ನ ಹಿಂದೆ ಪಡೆಯೋಕೆ ತಡೆ ಆಜ್ಞೆನ ಕೊಟ್ಟಿರುವಂಥದ್ದು. ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಸಹಜವಾಗಿದೆ. ರೇಪ್ ಏನ್ ಸಾಮಾನ್ಯ ಕಣ್ರಿ. ಎಲ್ಲಾರ ರೇಪ್ ಆಗ್ಲಿ, ಫಾರಿನರ್ಸ್ ರೇಪ್ ಆಗ್ಲಿ, ನಮ್ಮ ಹೆಣ್ಮಕ್ಳಿಗೆ ರೇಪ್ ಆಗ್ಲಿ, ಟಾಯ್ಲೆಟ್ ನಲ್ಲಿ ಕ್ಯಾಮ್ರಾ ಇಟ್ಟಿರ್ಲಿ, ಎಲ್ಲ ನಿಗಮಕ್ಕೆ IS ನಲ್ಲಿ ಅಧಿಕಾರಕ್ಕೆ ಬಂದವರು ಎಲ್ಲ ಹಿಂದುಳಿದ ಜಾತಿಗಳಿಗೆ ಸೇರಿದಂತ ಎಲ್ಲಾ ನಿಗಮಕ್ಕೂ 70% ಹಣವನ್ನ ಕಡಿವಾಣ ಹಾಕಿರುವಂತದ್ದು. 70%. ಇವತ್ತು ರಿಸರ್ವೇಶನ್ ವಿಚಾರದಲ್ಲಿ ST ಅವರಿಗೆ 7% ಇದ್ದಿದ್ದು 3% ಆಯ್ತು. 17% ಇದ್ದಿದ್ದು ಪರಿಶಿಷ್ಟ ಜಾತಿಯವರಿಗೆ 15% ಆಗಿದೆ. ಅವ್ರ ಹಣ ಅವ್ರಿಗೆ ಮೀಸಲಾಗಿರುವಂತ SCP TSP ಹಣನ್ನು ಗ್ಯಾರಂಟಿಗೆ ಬಳಕೆ. ಯಾಕೆ ಅವ್ರಿಗೇನು ಗ್ಯಾರಂಟಿನಲ್ಲಿ ಹಕ್ಕಿಲ್ವಾ? ಓಲಿ ಆ ಗ್ಯಾರಂಟಿ ದುಡ್ಡಾರ ಸರಿಯಾಗಿ ಕೊಡ್ತಾರ? ಗ್ಯಾರಂಟಿ ದುಡ್ಡು ಕೊಡಲ್ಲ. ಗ್ಯಾರಂಟಿ ದುಡ್ಡು ಏನ್ ನಿಮ್ ಸಂಬಳ ಏನ್ರಿ? ತಿಂಗಳಿಗೂ ಕೊಡಕ್ಕೆ ಅಂತ ಅಹಂಕಾರದ ಮಾತುಗಳು. 2 ತಿಂಗಳು ಅಲ್ಲೇ ಕಳ್ತಾನ, ಎಲ್ಲ ಕೊಟ್ಟಿದೀವಿ ಅಂತ ಹೇಳ್ಬಿಟ್ರು. ಹಿಡ್ಕೊಂಡಾದ್ಮೇಲೆ ಸಾಕ್ಷಿ ಸಮೇತ ಕೊಟ್ಟಾದ್ಮೇಲೆ ಇಲ್ಲ ಕೊಟ್ಟಿಲ್ಲ ಅಂತ ಒಪ್ಕೊಂಡ್ರು. ಆ ಕೊಟ್ಟಿಲ್ಲ ಆದ್ರೂ ಕೊಡ್ತೀರೇನಪ್ಪ ಅಂದ್ರೆ ಅದಕ್ಕೂ ಉತ್ತರ ಇಲ್ಲ. ಏನೆಲ್ಲ ಸಿಕ್ಕಿದೀವಿ ಎಲ್ಲಾ ಕಡೆ ಹಾಕಿದ್ರು. ಓಲಿ ಇಷ್ಟೆಲ್ಲ ಚಾರ್ಜ್ ಹಾಕಿದೀರಾ, ಓಲಿ ಒಂದು ಒಳ್ಳೆ ಆಡಳಿತನಾರ ಕೊಡ್ತೀರಾ? ಹಾಲಿನ ಬೆಲೆ 9 ರೂಪಾಯಿ ಜಾಸ್ತಿ ಮಾಡಿದೀರಾ, ರೈತರಿಗಾರ ಕೊಟ್ಟಿದ್ದೀರಾ? 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ರೈತರು ಕೊಟ್ಟವ್ರ? ಏನಾರು ಕೊಟ್ಟಿದಾರ ನಾಗರಾಜ್? ನಿಮ್ಗೇನಾರ 9 ರೂಪಾಯಿ ಜಾಸ್ತಿ ಮಾಡಿ ಎಲ್ವೋಯ್ತು? ಇನ್ನ ಮೇವಿನ ಬೆಲೆ ಜಾಸ್ತಿ ಮಾಡೋರೆ. ಈ ರೀತಿ ಎಲ್ಲ ವಿಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ ಓಲಿ ಯಾವ್ದಾರು ಒಂದು ಒಳ್ಳೆ ಜನಪರವಾಗಿ ಕುಡಿಯೋ ನೀರಿನ ಯೋಜನೆನ ಅಥವಾ ಇರಿಗೇಷನ್ ಯೋಜನೆನ, ಇರಿಗೇಷನ್ಗಾರ ದುಡ್ಡು ಕೊಟ್ಟಾರ, ರಸ್ತೆಗಾರ ದುಡ್ಡು ಕೊಟ್ಟಾರ, ಅಥವಾ ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆನಾರ ಕೊಟ್ಟಿದಾರ, ಒಂದು ಆರೋಗ್ಯ ವ್ಯವಸ್ಥೆನಾರ ಚೆನ್ನಾಗಿ ಕೊಟ್ಟಿದ್ದಾರೆ. ಆರೋಗ್ಯ ದರನು ಬಾಣತಿಯರ ಸಾವಿಗೆ ನೇರವಾಗಿ ಕೊಲೆಗಡ್ಕ ಸರ್ಕಾರ ಅಂತ ಏನಾರು, ಕೊಲೆಗಡ್ಕರು ಸರ್ಕಾರ ಏನಾರಿದ್ರೆ, ಈ ಕೊಲೆಗಡ್ಕ ಸರ್ಕಾರ ಏನಾರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಕೊಲೆಗಡ್ಕ ಸರ್ಕಾರ ಅಂತಾನೆ ಹೇಳ್ಬೋದು.